ಈ ನಡುವೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ಹೇಗೆ ನಿನ್ನೆಯಿಂದನೂ ಮಾಡ್ತಾನೆ ಇದ್ದಾರೆ. ಇದು ಭ್ರಷ್ಟ ಸರ್ಕಾರ, ಅಶೋಕ ಅವರ ಮಾತು. ಇದು ಭ್ರಷ್ಟ ಗೂಂಡಾಗಿರಿ ಕಾಂಗ್ರೆಸ್, ಗೂಂಡಾಗಿರಿ ಸರ್ಕಾರ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಬೆಳಗಾವಿಯಿಂದ ಹೊರಡಬೇಕಾದ್ರೆ ಅವರು ಕೂಡ ಮಾತನಾಡಿದ್ರು. ಸಿ ಟಿ ರವಿ ವಾಹನ ಫಾಲೋ ಮಾಡ್ತೀನಿ ಅಂತ ಅಶೋಕ್ ಹೇಳಿದ್ರು. ಕಾರಣ ಏನು ಅಂದರೆ ನಿನ್ನೆ ಥರ ಮಾಡಿಬಿಟ್ರೆ ಎಲ್ಗೋ ಕರ್ಕೊಂಡು ಹೋಗೋಕ್ಕೆ ಹೋಗಿ ಇನ್ನೆಲ್ಗೋ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಇವತ್ತು ಮಾಡಿದ್ರಂತೆ. ನನ್ನ ಕೊಲೀಗ್ ಸುಖೇಶ್ ಹೇಳ್ತಿದ್ರು 2 ಸರ್ತಿ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ರು ಅಂತ. ಹಂಗಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಕಾರ್ನಲ್ಲಿ ಸಿ ಟಿ ರವಿ ಪೊಲೀಸರ ಜೊತೆ, ಹಿಂದ್ಗಡೆ ಕಾರಲ್ಲಿ ಆರ್ ಅಶೋಕ್, ವಿಜಯೇಂದ್ರ ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ. ಅಲ್ಲೇ ಫಾಲೋ ಮಾಡ್ತೀರಿ. ಈ ಭ್ರಷ್ಟ ಕಾಂಗ್ರೆಸ್ಸು, ಗೂಂಡಾಗಿರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀರಿ. ಜನನೂ ಕೂಡ ಇದೆಲ್ಲ ನೋಡ್ತಾ ಇದ್ದಾರೆ, ಜನನೂ ಕೂಡ ಬುದ್ಧಿ ಕಲಿಸ್ತಾರೆ. ನಾವು ಹೋರಾಟವನ್ನು ಮುಂದುವರಿಸ್ತೀರಿ. ಹೋಗ್ತಾ ಇದ್ದೀರಿ ಅಲ್ಲೇ ಫಾಲೋ ಮಾಡ್ತೀರಿ. ಈ ಭ್ರಷ್ಟ ಕಾಂಗ್ರೆಸ್ಸು, ಗೂಂಡಾಗಿರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀರಿ. ಜನನೂ ಕೂಡ ಇದೆಲ್ಲ ನೋಡ್ತಾ ಇದ್ದಾರೆ, ಜನನೂ ಕೂಡ ಬುದ್ಧಿ ಕಲಿಸ್ತಾರೆ. ನಾವು ಹೋರಾಟವನ್ನು ಮುಂದುವರಿಸ್ತೀರಿ. ಹೋಗ್ತಾ ಇದ್ದೀವಿ. ಅಶೋಕ್ ಅವರ ಮಾತು ಇದು. ವಿಜೇಂದ್ರ ಅವರು ಏನೂ ಮಾತಾಡಲಿಲ್ಲ, ಬಟ್ ಅವರು ಬೆಂಗಳೂರು ವಾಪಸ್ ಬರ್ತಾ ಇದ್ದಾರೆ. ಸೊ ನಿನ್ನೆಯಿಂದ ಬೆಳಗಾವಿನಲ್ಲಿ ಹೈ ಡ್ರಾಮಾನೇ ನಡೆದೋಯ್ತು. ಏನೂ ನಡೆದಿರಲಿಲ್ಲ ಅಂದಿದ್ರೆ ನಿನ್ನೆಗೆ ಸೆಷನ್ ಮುಗಿತಾ ಇತ್ತು, ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಊರಿಗೆ ಬರ್ತಾಯಿದ್ರು. ಬಟ್ ಸೆಷನ್ ಮುಗಿಯುವ ಸಂದರ್ಭದಲ್ಲಿ ನಡೆದ ಒಂದು ಗಲಾಟೆ ವಿಧಾನ ಪರಿಷತ್ನಲ್ಲಿ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತನೋ ಏನೋ ಹೇಳ್ತಂದ್ರು ಅಂತ ಕಾಂಗ್ರೆಸ್ ಅವರೆಲ್ಲ ಗಲಾಟೆ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆ ಮಾಡಿದ್ರು. ಅದಕ್ಕೆ ಸಿ ಟಿ ರವಿಗೆ ನೀವು ಕೊಲೆಗಡುಕ ಅಂದರು. ಅದಾದಮೇಲೆ ಅವರೇನೋ ಅವಾಚ್ಯ ಪದ ಬಳಸಿದ್ರು. ಇವೆಲ್ಲ ನಡೀತು. ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆ. ಇದು ಸಿ ಟಿ ರವಿ ಅವ್ರ ಮಾತು. ಸಿ ಟಿ ರವಿ ಅವ್ರ ಮೇಲೆ ದ್ವೇಷದ ರಾಜಕೀಯ ಮಾಡಿದೆ ಕಾಂಗ್ರೆಸ್ ಅಂತಂದ್ಬಿಟ್ಟು. ಬಟ್ ಅವೆಲ್ಲ ಅಲ್ಟಿಮೇಟ್ಲಿ ಈಗ ಅವರಿನ್ನೂ ಸ್ಟಿಲ್ ಪೊಲೀಸರ ವಶದಲ್ಲೇ ಇದ್ದಾರೆ. ಒನ್ಸ್ ಅವ್ರಿಗೇನಾದರೂ ಜಾಮೀನು ಸಿಕ್ಕಿದ್ರೆ, ಅವ್ರು ಬಿಡುಗಡೆಯಾದರೆ ಆಗ ಅವರ ಮಾತುಗಳು ಯಾವ ರೀತಿ ಇರುತ್ತೆ ಅಂತ ಕೂಡ ನೋಡಬೇಕು.